ಈ ಸಮ್ಮರ್ ಸೀಸನಲ್ಲಿ ಪಿಜ್ಜಾ ಬರ್ಗರ್ ತಿನ್ನೋ ಬದಲು ಮಿರ್ಚಿ ಬಜ್ಜಿ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಅದಕ್ಕೆ ಬೇಕಾಗಿರೋ ಸಾಮಾನುಗಳು ಈರುಳ್ಳಿ ಮತ್ತು ಮೆಣಸಿನಕಾಯಿ ಮತ್ತು ಕಡಲೆ ಹಿಟ್ಟು. ಸೊ ಒಂದು ಬಾಣಲಿ ಥರ ಇರೋದಕ್ಕೆ, ಯಾಕಂದರೆ ಮಿರ್ಚಿ ಮಾಡೋದಕ್ಕೆ ನಮಗೆ ತುಂಬ ಉಪಯುಕ್ತವಾಗುತ್ತೆ. ಸ್ವಲ್ಪ ರೌಂಡಾಗಿ ಬಾಣಲಿ ಥರನೇ ಇರಲಿ, ಅದಕ್ಕೆ ಕಡಲೆ ಹಿಟ್ಟನ್ನು ಹಾಕ್ಕೊಳ್ರಿ. ಯಾಕಂದರೆ ಅದು ಮಿರ್ಚಿ ಬಿಡಬೇಕಾದ್ರೆ ನಮಗೆ ಹೇಗೆ ಅಂತ ನಿಮಗೆಲ್ಲ ಕೊನೆ ತನಕ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಬಾಣಲಿ ಥರ ಇರೋದಕ್ಕೆ ಯಾಕೆ ಹಾಕ್ಕೋಬೇಕು ಕಡಲೆ ಹಿಟ್ಟನ್ನು ಅಂತ ಕೊನೆ ತನಕ ವಿಡಿಯೋ ನೋಡಿರಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಅದಾದಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ರಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಯೂಸ್ ಮಾಡಿರಿ. ಬಾಣಲಿ ಥರನೇ ಇತ್ತು ಅಂದರೆ ನಿಮಗೆ ಮಿರ್ಚಿ ಬಿಡೋಕ್ಕೆ ಭಾಳ ಸುಲಭವಾಗುತ್ತೆ. ಅದಾದಮೇಲೆ ಅದಕ್ಕೆ ಜೀರಿಗೆ ಯಾವಾಗಲೂ ಗೊತ್ತಿದೆ, ಜೀರ್ಣಶಕ್ತಿಗೆ ಉಪಯುಕ್ತ. ನಿಮಗೆ ಜೀರಾ ರೈಸ್ ಮಾಡೋದನ್ನು ಹಳೆ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಟ್ಟಿದ್ದೀನಿ, ನೋಡ್ಕೊಳ್ರಿ. ಅದಾದಮೇಲೆ ಅದಕ್ಕೆ ಸ್ವಲ್ಪ ಅಜ್ವಾನ ಹಾಕ್ರಿ. ಯಾಕೆ ಅಜ್ವಾನ ಹಾಕಬೇಕು ಅಂದರೆ ಈ ಮಿರ್ಚಿ ಬಜ್ಜಿ ತಿಂದು ಸ್ವಲ್ಪ ಗ್ಯಾಸ್ಟ್ರಿಕ್ ಥರ ಆಗಿರುತ್ತೆ, ಅದಕ್ಕೋಸ್ಕರ ಅಜ್ವಾನ ಹಾಕ್ಕೊಳ್ರಿ. ಅಜ್ವಾನ ಗ್ಯಾಸ್ಟ್ರಿಕ್ ಆಗಲಿಲ್ಲ ನೋಡ್ಕೊಳ್ಳೋದು. ಅದಾದಮೇಲೆ ಸ್ವಲ್ಪ ಸೋಡಾ ಪುಡಿ ಹಾಕ್ಕೊಳ್ರಿ, ಅಡುಗೆ ಸೋಡಾ ಹಾಕ್ರಿ. ಅಡುಗೆ ಸೋಡಾ ಹಾಕೋದ್ರಿಂದ ಮಿರ್ಚಿ ಉಬ್ಬಿ ಬರುತ್ತೆ. ಸ್ವಲ್ಪ ಸೋಡಾ ಪುಡಿ ಹಾಕ್ಕೊಳ್ರಿ. ಅದಾದಮೇಲೆ ಗ್ಯಾಸ್ ಹಚ್ಕೊಂಡು ಒಂದು ಕಡೆಗೆ ಎಣ್ಣೆ ಕಾಯಕ್ಕಿಡ್ರಿ. ಅದಾದಮೇಲೆ ಎಲ್ಲನೂ ನೀಟಾಗಿ ಫುಲ್ ಎಲ್ಲನೂ ನೀಟಾಗಿ ಫಸ್ಟು ಕಲಿಸ್ಕೊಳ್ರಿ. ಚೆನ್ನಾಗಿ ಕಲಿಸ್ಕೊಳ್ರಿ ಎಲ್ಲನೂ, ಜೀರಿಗೆ, ಅಜ್ವಾನ, ಸೋಡಾ ಪುಡಿ ಎಲ್ಲ ಹಿಟ್ಟನ್ನು. ಅದಾದಮೇಲೆ ಅದಕ್ಕೆ ನೀರು ಹಾಕ್ಕೊಂಡು ಅದಕ್ಕೆ ಫುಲ್ ತಳ್ಳಗೂ ಬೇಡ, ಫುಲ್ ಗಟ್ಟಿನೂ ಬೇಡ, ಒಂದು ಮೀಡಿಯಮ್ ಅದಕ್ಕೆ ಅದನ್ನು ನೀಟಾಗಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ರಿ. ನೋಡಿರಿ, ಈ ಥರ ಮಿಕ್ಸ್ ಆಗಬೇಕು. ಈ ಥರ ಮಿಕ್ಸ್ ಆಯಿತು ಅಂದರೆ ಮೆಣಸಿನ್ಕಾಯಿಗೆ ನೀಟಾಗಿ ಹಿಟ್ಟು ಹತ್ತುತ್ತೆ. ಯಾಕೆ ಈ ಥರ ಬಾಣಲಿ ಥರ ಇರಬೇಕು ನೋಡಿರಿ, ಈ ಥರ ಇಟ್ಕೊಂಡು ಅದು ನೀಟಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಈ ಥರ ಚೆನ್ನಾಗಿ ಕಲಿಸ್ಕೊಳ್ರಿ. ಸೊ ಅದನ್ನು ಅದರಲ್ಲಿರೋ ಲಮ್ಸ್ ಎಲ್ಲ ನೀಟಾಗಿ ಹೊಡೆಯುತ್ತೆ. ನಿಮಗೆ ತುಂಬ ಫಾಸ್ಟಾಗಿ ಕಲಿಸ್ಕೋಬೇಕು. ಸೊ ಅದಾದಮೇಲೆ ನೋಡಿರಿ, ಈ ಥರ ಕಲಿಸ್ಕೋಬೇಕು. ಅದಾದಮೇಲೆ ಅದಕ್ಕೆ ಕೈ ತೊಳ್ಕೊಳಕ್ಕಂತ ಒಂದು ಪಾತ್ರೆನ ಯಾವಾಗಲೂ ಪಕ್ಕದಲ್ಲಿ ಇಟ್ಕೊಂಡಿರಿ. ಸೊ ಮಿರ್ಚಿ ಬಿಟ್ಟಾದಮೇಲೆ ಕೈ ತೊಳ್ಕೊಳಕ್ಕೆ ಅಲ್ಲೇ ಒಂದು ಕೈದೊಳೆ ಪಾತ್ರೆ ಅಂತ ಅದನ್ನ ಇಟ್ಕೊಳ್ರಿ. ಅದಾದಮೇಲೆ ಈ ಮಿರ್ಚಿ ಮತ್ತು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಬಜ್ಜಿ ಮಾಡೋದು. ಈಗ ಫಸ್ಟು ನಾವು ಮೆಣಸಿನ್ಕಾಯಿ ಬಜ್ಜಿನ ಮಾಡ್ತಾಯಿದ್ದೀವಿ, ಸೊ ಅದಕ್ಕೆ ಮಿರ್ಚಿ ಅಂತ ಹೇಳ್ತಾರೆ. ಅದಾದಮೇಲೆ ಅದಕ್ಕೆ ಯಾವಾಗಲೂ ಕೂಡ ಕಾದ ಎಣ್ಣೆನ ಹಾಕ್ಕೊಳ್ರಿ. ಅವಾಗ ಅದು ತುಂಬ ಚೆನ್ನಾಗಿ ಮಿರ್ಚಿ ಬರುತ್ತೆ. ಸೊ ಅದಕ್ಕೋಸ್ಕರ ನಾವು ಮಿರ್ಚಿ ಹಿಟ್ಟು ಕಲಿಸ್ಕೊಳ್ಳೋಕ್ಕಿಂತ ಮುಂಚೆ ಗ್ಯಾಸ್ ಹಚ್ಕೊಂಡು ಎಣ್ಣೆ ಸ್ಟಾರ್ಟ್ ಮಾಡಿದ್ದು. ಸೊ ಎಣ್ಣೆ ಹಾಕೊಂಡ್ಮೇಲೆ ಮತ್ತೆ ಅದನ್ನ ಇನ್ನೊಂದು ಸತಿ ಕಲಿಸ್ಕೊಂಡು, ಸೊ ಈಗ ಮೆಣಸಿನ್ಕಾಯಿ ತುಂಬಿರೋ ಮೆಣಸಿನ್ಕಾಯಿ ತೊಗೊಂಡು ಅದು ಹಿಂದ್ಗಡೆ ಇರೋ ಮುರಿದು ಈಗ ಹಿಂಗೆ ಬಾಣಲಿಗೆ ಬಿಡಬೇಕು. ಸೊ ಆವಾಗ ಮಿರ್ಚಿ ತುಂಬ ಚೆನ್ನಾಗಿ ಎಣ್ಣೆಗೆ ಬಿಡಬೇಕು. ಆವಾಗ ರೆಡಿ ಆಗುತ್ತೆ ಮಿರ್ಚಿ ಮಾಡೋದು. ನೋಡಿರಿ, ಈ ಥರ ಎಣ್ಣೆಗೆ ಒಂದೊಂದೇ ಬಿಡಬೇಕು. ಅದಾದಮೇಲೆ ಆ ಥರ ಕೈದೊಳಗೆ ನೀರನ್ನ ಯೂಸ್ ಮಾಡ್ಕೋಬೇಕು. ನೋಡಿರಿ, ಎಣ್ಣೆಯಲ್ಲಿ ಅದು ಕಾಯ್ತಾ ಇದೆ. ಸೊ ಒಂದು ಸತಿ ಬೇಯಿದ್ಮೇಲೆ ಮತ್ತು ಇನ್ನೊಂದು ಸತಿ ಬೇಯಿಸ್ಬೇಕು. ಅದನ್ನು ಆಮೇಲೆ ಇಕ್ಕಳ ತೊಗೊಂಡು ಅಥವಾ ಹೋಲ್ಡರ್ ಅಂತಾರಲ್ಲ ಅದನ್ನು ತೊಗೊಂಡು ಏನಾರ ಈ ಥರ 4 ಜಾಯಿನ್ ಆಗಿದ್ದು ಅಂದರೆ ಅಥವಾ ಕೂಡಿದ್ವು ಅಂದರೆ ಅದನ್ನು ಬಿಡಿಸಿ ಅದನ್ನ ಹಿಂದೆ ಮುಂದೆ ಮಾಡಬೇಕು. ಹಿಂದೆ ಮುಂದೆ ಚೆನ್ನಾಗಿ ಬೆಂದಿದೆನಾ ಅಂತ ನೋಡಬೇಕು. ಚೆನ್ನಾಗಿ ಬೆಂದಿತ್ತು ಅಂದರೆ ಅದನ್ನು ಬಾಣಲಿಯಿಂದ ಬೆಂದಿದೆ ಅಂತ ಗೊತ್ತಾದ ಮೇಲೆ ಬಾಣಲಿಯಿಂದ ಅದನ್ನು ತೆಗಿಬಹುದು. ಈಗ ಅದಿನ್ನೂ ಬೇಯ್ತಾ ಇದೆ. ಬೆಂದಮೇಲೆ ಅದನ್ನು ಬಾಣಲಿಯಿಂದ ತೆಗೆದು ಸರ್ವ್ ಮಾಡೋಕ್ಕೆ ನಾವು ಯೂಸ್ ಮಾಡ್ಬೋದು. ಒಂದು 5 ನಿಮಿಷ ಬೇಕಾಗುತ್ತೆ. ಚೆನ್ನಾಗಿ ಬೇಯಲಿ, ಇಲ್ಲಾಂದರೆ ಒಳಗಡೆ ಹಿಟ್ಟು ಥರನೇ ಇರುತ್ತೆ, ತಿನ್ನೋಕ್ಕಾಗೋದಿಲ್ಲ. ಸೊ ಬೆಂದಿದೆ ಇಲ್ಲ ಅಂತ ನೋಡಿಬಿಟ್ಟು ಅದನ್ನು ನಾವು ಬಾಣಲಿಗೆ ಹಾಕಬೇಕು. ಮೆಣಸಿನ್ಕಾಯಿನೂ ಏನು ಖಾರ ಇರೋದಿಲ್ಲ, ಮೆಣಸಿನ್ಕಾಯಿ ಜೊತೆಗೆ ತಿನ್ನಬೇಕು. ಅವಾಗ ತಿಂದರೆ ತುಂಬ ಚೆನ್ನಾಗೂ ಇರುತ್ತೆ. ಈಗ ಈ ಮಳೆಗೆ ಮಂಡಕ್ಕಿ ಜೊತೆಗೆ ಮಿರ್ಚಿ ಬಜ್ಜಿ ತಿನ್ನೋದು ತುಂಬ ಟೇಸ್ಟಿಯಾಗೂ ತುಂಬ ಚೆನ್ನಾಗೂ ಇರುತ್ತೆ. ನೋಡಿರಿ, ಈಗ ಅದು ಬೆಂದಿದೆ. ಈಗ ನಾವು ತೆಗಿತಾ ಇದ್ದೀವಿ.
ಮೆಣಸಿನ್ಕಾಯಿ ಖಾರ ಇರಲ್ಲ, ಮೆಣಸಿನ್ಕಾಯಿ ಜೊತೆಗೆ ತಿನ್ನಿರಿ, ಆವಾಗ ಮಿರ್ಚಿ ಇನ್ನೂ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಇರುತ್ತೆ. ನೋಡಿರಿ, ಅತಿ ಸುಲಭವಾಗಿ ನಾವು ಮನೆಯಲ್ಲೇ ಈ ಥರ ಮಿರ್ಚಿನ ಮನೆಯಲ್ಲೇ ಮಾಡ್ಕೋಬೋದು. ನೋಡಿರಿ, ಈ ಥರ ಬೆಂದಿರುತ್ತೆ ಮಿರ್ಚಿ, ನಿಮಗೆ ಗೊತ್ತಾಗುತ್ತೆ. ನೋಡಿರಿ, ಇಕ್ಕಳದಲ್ಲಿ ಈ ಥರ ಹಿಡ್ಕೊಂಡು ನೋಡಿಕೊಂಡು ಬೆಂದಿದೆ ಅಂತ ಅನ್ಸಿದ್ಮೇಲೆ ಅದನ್ನು ಬಾಕ್ಸಿಗೆ ಹಾಕ್ಕೊಳ್ರಿ. ನೋಡಿರಿ, ಈ ಥರ ಮಿರ್ಚಿ ರೆಡಿ ಆಯಿತು. ಇದನ್ನು ಮಂಡಕ್ಕಿ ಜೊತೆಗೆ ಹಚ್ಚಿದ ಮಂಡಕ್ಕಿ ಅಥವಾ ಹೇಗೆ ಮಾಡೋದು ಅಂತ ನೆಕ್ಸ್ಟ್ ಇದರಲ್ಲಿ ಹೇಳ್ಕೊಡ್ತೀನಿ ನಿಮಗೆ. ಸೊ ನೆಕ್ಸ್ಟು ಈ ಥರ ಮಿರ್ಚಿ ರೆಡಿ ಆಯಿತು. ನೆಕ್ಸ್ಟ್ ಬಜ್ಜಿ ಹೆಂಗೆ ಮಾಡೋದು ಅಂದರೆ, ಸೊ ಹಿಟ್ಟಿಗೆ ಒಂಚೂರು ನೀರುಳ್ಳಿ ಆ್ಯಡ್ ಮಾಡಿಕೊಳ್ರಿ. ಅದಾದಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು, ನೀರುಳ್ಳಿ, ಕಡಲೆ ಹಿಟ್ಟು ಮತ್ತು ಉಪ್ಪು, ಸೇಮ್ ಅದೇ ಬಾಣಲಿ ಅದೇ ದಬ್ರಿಯಲ್ಲೇ ಮತ್ತು ನಾವು ಕಲಿಸ್ಕೋಬೋದು. ಸೊ ಹೇಗೆ ಮಿರ್ಚಿ ಮಾಡಿರ್ತೀವೋ ಅದು ನೆಕ್ಸ್ಟ್ ಅದರ ಥರನೇ ಅದೇ ಬಾಣಲಿಯಲ್ಲಿ ಮತ್ತು ಬಜ್ಜಿ ಮಾಡೋದು. ಅಜ್ವಾನ ಎಲ್ಲ ಹಾಕ್ಕೊಂಡು ಮತ್ತು ಎಲ್ಲ ಫಸ್ಟ್ ನೀಟಾಗಿ ಕಲಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಅದಾದಮೇಲೆ ಅದಕ್ಕೆ ನೀರನ್ನು ಹಾಕ್ಕೊಂಡು ಒಂದು ಹದಕ್ಕೆ ಬರೋದು. ಫುಲ್ಲು ಗಟ್ಟಿಯಾಗೂ ಬೇಡ, ಅಳಕಾಗೂ ಬೇಡ. ಅಳಕ ಇದ್ದರೆ ಅದು ಹಿಟ್ಟು ಅದಕ್ಕೆ ಹತ್ತೋದೇ ಇಲ್ಲ. ಹತ್ತಲಿಲ್ಲ ಅಂದರೆ, ನೀರುಳ್ಳಿಗೆ ಹತ್ತಲಿಲ್ಲ ಅಂದರೆ ಅದು ಬಜ್ಜಿ ಬಿಡೋಕ್ಕೆ ಬರೋದಿಲ್ಲ. ಮತ್ತು ಕಾಸಿದ ಎಣ್ಣೆನ ಅದಕ್ಕೆ ಹಾಕ್ಕೋಬೇಕು. ಹಿಟ್ಟಿಗೆ ಹಾಕ್ಕೊಂಡು ಅದು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಬಾಣಲಿಗೆ ಬಿಡಬೇಕು ನಾವೀಗ. ನೋಡಿರಿ, ಈ ಥರ ಮಿಕ್ಸ್ ಮಾಡಿಕೊಂಡು ಆವಾಗ ಅದು ನೀರುಳ್ಳಿ ಮತ್ತು ಬಜ್ಜಿ ನೀಟಾಗಿ ಮಿಕ್ಸ್ ಆಗಿರುತ್ತೆ. ಅದನ್ನು ನಾವು ಈಗ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ, ಅದನ್ನು ನಾವೀಗ ಒಂದೊಂದೇ ಈ ಥರ ಹಿಂಗೆ ಅಂದ್ಕೊಂಡು ಅದಕ್ಕೋಸ್ಕರನೇ ಈ ಥರ ಬಾಣಲಿನ ಬಿಡಬೇಕು. ಸೊ ಅದನ್ನು ನಾವು ಬಿಡ್ಬೋದು. ಬಾಣಲಿಗೆ ಬಾಣಲಿಗೆ ಬಿಟ್ಟಿದ್ದೀನಿ. ನೋಡಿರಿ, ಈ ಥರ ಬಜ್ಜಿ ರೆಡಿ ಆಗುತ್ತೆ. ಇದು ತುಂಬ ಸುಲಭವಾಗಿ ಮನೆಯಲ್ಲೇ ನಾವು ಮಿರ್ಚಿ ಬಜ್ಜಿನ ಮಾಡ್ಕೋಬೋದು. ನೋಡಿರಿ, ನೀರುಳ್ಳಿ, ಕಡಲೆ ಹಿಟ್ಟು, ಅಜ್ವಾನ ಮತ್ತು ಜೀರಿಗೆ ಹಾಕ್ಕೊಂಡು 5 ನಿಮಿಷದಲ್ಲಿ ಪಟಾಪಟ್ ಅಂತ ಮಿರ್ಚಿ ಬಜ್ಜಿ ರೆಡಿ ಆಯಿತು. ಅದು ಕೂಡ ಅಷ್ಟೇ, ನೀಟಾಗಿ ಇಕ್ಕಳ ತೊಗೊಂಡು ಬೇರೆ ಸಪ್ರೇಟ್ ಮಾಡ್ಕೋಬೇಕು. ಸೊ ಸಪ್ರೇಟ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಬೆಂದಿದ್ದಾನೆಲ್ಲ ಅಂತ ನಮಗೆ ಚೆನ್ನಾಗಿ ಬೆಂದಿದ್ದಿಲ್ಲ ಅಂತ ಗೊತ್ತಾಗುತ್ತೆ. ನೋಡ್ರಿ, ಈಗ ಈ ಥರ ಬೆಂದಿದೆ ಇಲ್ಲ ಅಂತ ನಾವೀಗ ಕನ್ಫರ್ಮ್ ಮಾಡಿಕೊಡ್ತಾ ಇದ್ದೀವಿ. ಚೆನ್ನಾಗಿ ನೋಡ್ರಿ, ಎಣ್ಣೆ ಫುಲ್ಲು ಅದು ಕೊತ್ತ ಅನ್ನೋದು ನಿಲ್ಲಬೇಕು. ಹಂಗಂದಿದ್ರೇ ಕೂಡ ಅದು ಮಿರ್ಚಿ ಮತ್ತು ಅದು ಅದರ ಫುಲ್ ಬೆಂದಿದೆ ಅಂತ ಅರ್ಥ. ನೋಡಿರಿ, ಈ ಥರ ಮಿರ್ಚಿ ಬಜ್ಜಿ ಮನೆಯಲ್ಲೇ ನಾವು ಮಾಡಿಕೊಂಡು ತಿನ್ಬೋದು. ಪಟಾಪಟ್ ಅಂತ